ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನ. ಪ್ರಕರಣದಲ್ಲಿ ಸಚಿವರು ಭಾಗಿ ಅಂತ ಬಿಜೆಪಿ ಆರೋಪ. ಮುಜುಗರಕ್ಕೀಡು ಮಾಡೋ ತಂತ್ರದಿಂದ ಇಕ್ಕಟ್ಟಿಗೆ ಸಿಲುಕಿದೆಯಾ ಸರ್ಕಾರ? ರನ್ಯಾ ಕೇಸಲ್ಲಿ ಸಚಿವರ ಹೆಸರು ಪ್ರಸ್ತಾಪ ಹಿನ್ನೆಲೆ ಗುಪ್ತಚರ ಇಲಾಖೆ ಮೊರೆ ಹೋದ ಸಿಎಂ. ಭಾಗಿಯಾಗಿದ್ದು ನಿಜಾನ ಅಂತ ಎಡಿಜಿಪಿಗೆ ಮಾಹಿತಿ ಕೇಳಿರುವ ಸಿದ್ದರಾಮಯ್ಯ. ಅಧಿವೇಶನದ ವೇಳೆಯೇ ಕೇಸ್ ಹೊರಬರಲು ಕಾರಣವೇನು ಅನ್ನೋ ಬಗ್ಗೆಯೂ ಮಾಹಿತಿ ಕಲೆ. ನಟಿ ರನ್ಯಾಳ ಮೋಸದಾಟದ ಮತ್ತೊಂದು ಸತ್ಯ ಬಯಲು. ಝೀರೋ ಬ್ಯಾಲೆನ್ಸ್ ಇದ್ದ ಅಕೌಂಟ್ಗೆ ಬಂದಿತ್ತು 10 ಲಕ್ಷ ಹಣ. ಓಂಕಾರ ಕೋಆಪರೇಟಿವ್ ಬ್ಯಾಂಕ್ನಿಂದ ಹಣ ಸಂದಾಯ. ಅಸಲಿ ಎತ್ತು ಪತ್ತೆ ಹಚ್ಚಲು ಮುಂದಾದ ಡಿಆರ್ಐ ಟೀಮ್. ದುಬೈನಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದ ರನ್ಯಾ ರಾವ್. ಹಯಾತ್ ಹೋಟೆಲ್ನಲ್ಲಿ ರನ್ಯಾ ಜೊತೆಯಲ್ಲೇ ತರುಣ್ ವಾಸ್ತವ್ಯ. ಬೆಂಗಳೂರಿನಲ್ಲೂ ದುಬಾರಿ ಏರಿಯಾದಲ್ಲೇ 4.5 ಲಕ್ಷ ಬಾಡಿಗೆ ಇರೋ ಫ್ಲಾಟ್ನಲ್ಲಿ ರನ್ಯಾ ಠಿಕಾಣಿ. ರನ್ಯಾ ಜೊತೆ ಸಂಪರ್ಕದಲ್ಲಿರೋ ವ್ಯಕ್ತಿಗಳಿಗೂ ಕಂಟಕ ಫಿಕ್ಸ್. ಸಂಪರ್ಕದಲ್ಲಿರುವವರ ಬಗ್ಗೆ ಮಾಹಿತಿ ಕೇಳಿದ ಡಿಆರ್ಐ ತಂಡ. ವಾಟ್ಸ್ಆಪ್ ಕಾಲ್ ಡೀಟೇಲ್ಸ್, ರನ್ಯಾ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಮಾಹಿತಿ ಕಲೆ. ಕೇತಗಾನಹಳ್ಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪ. ಮುಕ್ತರಾಗುವುದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸರ್ಕಸ್. ಆಪ್ತರ ಮೂಲಕ ಸರ್ವೆ ವರದಿ ಕೇಳಿ ರಾಮನಗರ ತಹಶೀಲ್ದಾರ್, ಕಂದಾಯ ಇಲಾಖೆಗೆ ಎಚ್ಡಿಕೆ ಪತ್ರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಸಚಿವರ ಕಿತ್ತಾಟ. ರಾಯಚೂರಿನ ವರ್ಗಾವಣೆ ಬಗ್ಗೆ ಶರಣು ಪ್ರಕಾಶ್ ಪಾಟೀಲ್, ಬೋಸರಾಜು ಜಟಾಪಟಿ. ಬಸನಗೌಡ ದದ್ದಲ್ಗೆ ಪತ್ರ ಕೊಟ್ಟಿದ್ದಕ್ಕೆ ಬೋಸರಾಜು ಗರಂ. ಇಂದು ನಡೆಯುವ ಬಜೆಟ್ ಮೇಲಿನ ಚರ್ಚೆಗೆ ದೋಸ್ತಿಗಳ ತಾಲೀಮು. ಸರ್ಕಾರವನ್ನ ಕಟ್ಟಿ ಹಾಕಲು ಕಮಲ ದಳ ಶಾಸಕರು ಹಾಗೂ ಪರಿಷತ್ ಸದಸ್ಯರಿಗೆ ಕ್ಲಾಸ್. ರಾಜಭವನ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ಖಾಸಗಿ ಸಂಸ್ಥೆ ಹಾಗೂ ಬಿಜೆಪಿ ಆರ್ಥಿಕತೆ ಟೀಮ್ನಿಂದ ತರಬೇತಿ. ಆರ್ಥಿಕ ಕ್ರೋಢೀಕರಣಕ್ಕಾಗಿ ಮದ್ಯಪ್ರಿಯರಿಗೆ ಶಾಕ್ ನೀಡಿದ್ದಾಯಿತು. ಈಗ ಹೊಸ ಬಾರ್ ಮಾಲೀಕರಿಗೆ ಶಾಕ್. ಮದ್ಯದ ಅಂಗಡಿ ಲೈಸೆನ್ಸ್ ಶುಲ್ಕ 50% ಏರಿಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಪ್ಲಾನ್. ಇನ್ಮೇಲೆ ಎಣ್ಣೆ ಅಂಗಡಿ ಲೈಸೆನ್ಸ್ ಬಲು ದುಬಾರಿ. ಮಾರ್ಚ್ 22ಕ್ಕೆ ತಮಿಳುನಾಡು ಸಿಎಂ ನೇತೃತ್ವದಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಬಗ್ಗೆ ಸಭೆ. ಜನಸಂಖ್ಯೆ ಆಧಾರದಲ್ಲಿ ಡಿಲಿಮಿಟೇಷನ್ ಮಾಡಿದ್ರೆ ನಮಗೆ ಕ್ಷೇತ್ರಗಳು ಕೈತಪ್ಪಲಿವೆ. ಈ ಬಗ್ಗೆ ಚರ್ಚೆಗೆ ಚೆನ್ನೈಗೆ ಡಿಕೆಶಿ ಜೊತೆ ತೆರಳುತ್ತಾ ಇರೋದಾಗಿ ಸಿಎಂ ಸಿದ್ದರಾಮಯ್ಯ ಮಾಹಿತಿ. ಕಲ್ಲು ಬಂಡೆ ಬ್ಲಾಸ್ಟ್ನಿಂದ ಹೈರಾಣಾಗಿರುವ ನಿವಾಸಿಗಳು. 50ಕ್ಕೂ ಹೆಚ್ಚು ಮನೆ ಗೋಡೆಗಳು ಬಿರುಕು ಬಿಟ್ಟು ಹಾನಿ. ಗದಗದ ಅದರಹಳ್ಳಿ ಗುಡ್ಡದಲ್ಲಿ ಅಕ್ರಮ ಗಣಿಗಾರಿಕೆ ದಂಧೆ ನಡೀತಾ ಇದ್ರು. ಕಣ್ಮುಚ್ಚಿ ಕುಳಿತಿದ್ದಾರ ಅಧಿಕಾರಿಗಳು. ಮಂಡ್ಯದಲ್ಲಿ ತಲೆ ಎತ್ತವೆ ನಕಲಿ ಗೋಲ್ಡ್ ಕಂಪನಿಗಳು. ಬಿಡಿಸೋಕು ಮುನ್ನವೇ ಮಂಗಮಾಯವಾಗಿತ್ತು ಅಡವಿಟ್ಟ ಚಿನ್ನಾಭರಣ. ಅನಘ ಗೋಲ್ಡ್ ಕಂಪನಿ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಗ್ರಾಹಕ ಸಿದ್ದಲಿಂಗಸ್ವಾಮಿ. ಮೈಸೂರಿನ ಹುಳಿಮಾವು ಬೆಟ್ಟಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ. ಸುಮಾರು 7ರಿಂದ 8 ಎಕರೆ ಅರಣ್ಯ ನಾಶ. ಕೊನೆಗೂ ಬೆಂಕಿ ನಂದಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ. ಕಳಪೆ ಆಹಾರ ಸೇವನೆಯಿಂದ ಕ್ಯಾನ್ಸರ್ ಕಂಟಕ ಹೆಚ್ಚಳ. ಹೊಟ್ಟೆ ಅನ್ನನಾಳದ ಕ್ಯಾನ್ಸರ್ಗೆ ತುತ್ತಾಗ್ತಾ ಇರೋ ಜನ. ಕಿದ್ವಾಯಿ ಆಸ್ಪತ್ರೆ ವರದಿಯಲ್ಲಿ ಶಾಕಿಂಗ್ ವಿಚಾರ ಬಯಲು. 35ರಿಂದ 64 ವರ್ಷದೊಳಗಿನವರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರೋ ಸಮಸ್ಯೆ. ಕಾಶಿ ವಿಶ್ವನಾಥ ಸನ್ನಿಧಿಯಲ್ಲಿ ಹೋಳಿ ಆಚರಣೆಗೆ ಅದ್ದೂರಿ ಚಾಲನೆ. ರಂಗ್ಬಾರಿ ಏಕಾದಶಿ ಹಿನ್ನೆಲೆ ದೇವಸ್ಥಾನದ ಆವರಣದಲ್ಲಿ ಭಕ್ತರು ಹೋಳಿ ಆಡಿ ಸಂಭ್ರಮ. ದೇಗುಲದಲ್ಲಿ 5 ದಿನಗಳ ಕಾಲ ಬಣ್ಣಗಳ ಹಬ್ಬದಾಚರಣೆ. ಸಾಕುನಾಯಿ ಕಿಡ್ನಾಪ್ ಮಾಡಿ ಸುಮಾರು 10 ಕೋಟಿಗೆ ಡಿಮ್ಯಾಂಡ್.
2 ಶ್ವಾನಗಳನ್ನು ಅಪಹರಿಸಿದ್ದ ಪೊಲೀಸರಿಂದ 2 ಬಂಧನ. ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್ನಲ್ಲಿ ವಿಚಿತ್ರ ಕೇಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.